ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ತಡೆ ನೀಡುವ ಪ್ರಯತ್ನವನ್ನ ಮಾಡ್ತಿರೋ ವಿಚಾರದಲ್ಲಿ ಆರ್ಎಸ್ಎಸ್ ಕಡೆಯಿಂದ ಇದೀಗ ಮತ್ತೊಂದು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಭದ್ರತಾ ಕಾರಣವನ್ನ ಜಿಲ್ಲಾಡಳಿತ ನೀಡ್ತಾ ಇದೆ. 2-3 ಸಂಘಟನೆಗಳು ಒಟ್ಟಿಗೆ ಪಥಸಂಚಲನ ನಡೆಸಲಿಕ್ಕೆ ಅನುಮತಿ ಕೇಳಿರೋದ್ರಿಂದ ಕಾನೂನು ಸುವ್ಯವಸ್ಥೆಯಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳಿದೆ ಅನ್ನೋ ಕಾರಣವನ್ನ ಲೋಕಲ್ ಅಡ್ಮಿನಿಸ್ಟ್ರೇಷನ್ ನೀಡ್ತಾ ಇದೆ. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಆರ್ಎಸ್ಎಸ್ ಇದೀಗ ಹೊಸದೊಂದು ಅರ್ಜಿಯನ್ನ ಸಲ್ಲಿಸಿದೆ. ಕಾನೂನು ಸುವ್ಯವಸ್ಥೆ ಆತಂಕ ಇದ್ರೆ ಕೇಂದ್ರದಿಂದ ಭದ್ರತಾ ವ್ಯವಸ್ಥೆಯನ್ನ ಮಾಡಿಸಿ, ಕೇಂದ್ರ ಸರ್ಕಾರವನ್ನು ವಿಚಾರಣೆಯ ಭಾಗವಾಗಿಸಿ ಅಂತ ಹೇಳಿ ಅರ್ಜಿಯಲ್ಲಿ ಮನವಿ ಮಾಡಿದ ಆರ್ಎಸ್ಎಸ್ ಕಾನೂನು ಸುವ್ಯವಸ್ಥೆ ನೆಪ ನೀಡಿ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಚಿತ್ತಾಪುರದ ತಹಶೀಲ್ದಾರ್ ಇವತ್ತು ಮಧ್ಯಾಹ್ನ 2:30ಕ್ಕೆ ಇದರ ವಿಚಾರಣೆ ನಡೆಯಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು. ಅಭಿಷೇಕ್, ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲೇನೆ ಆರ್ಎಸ್ಎಸ್ ಪರ ವಕೀಲರಾದ ಅರುಣ್ ಚಾಮ್ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರು. ನೀವು ಕಾನೂನು ಸುವ್ಯವಸ್ಥೆ ಅಂತ ನೆಪ ನೀಡೋ ಹಾಗಿದ್ರೆ ಕೇಂದ್ರದಿಂದ ಪಡೆ ತರಿಸಿ ಅಂತ ಹೇಳಿ. ಇದು ಕೇವಲ ಬಾಯಿ ಮಾತಿನ ಹೇಳಿಕೆ ಆಗಿಲ್ಲ, ಸಪರೇಟ್ ಅರ್ಜಿಯ ಸಲ್ಲಿಕೆ ಆಗಿದೆ ಇದೀಗ. ಖಂಡಿತವಾಗಿ ಸ್ಮಿತಾ, ಇಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಅಡ್ಡಿಪಡಿಸಬೇಕು, ನಿಲ್ಲಿಸಬೇಕು ಅಂತ ಕಾನೂನಾತ್ಮಕವಾದಂತಹ ರೀತಿಯಲ್ಲಿ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಅಂತ ಏನ್ ಸರ್ಕಾರ ಅನ್ಕೊಂಡಿತ್ತು, ಈ ಸದ್ದ ಮಟ್ಟಿಗೆ ಅವರಿಗೆ ಬಂದಿರುವಂತ ಮೊದಲನೇ ಅಡ್ಡಗಾಲ ಏನು ಅಂದ್ರೆ, ಒಂದು ವೇಳೆ ಸೆಕ್ಯೂರಿಟಿ ಕನ್ಸರ್ನ್ ಆಗಿತ್ತು ಅಂದ್ರೆ ರಾಜ್ಯದ ಪೊಲೀಸರಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದೆ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಇದೆ. ಇದನ್ನ ಹೊರತುಪಡಿಸಿ ಸಿಎಆರ್ ಇರ್ಬೋದು, ಡಿಆರ್ ಇರ್ಬೋದು, ಇವರನ್ನ ಕೂಡ ನಿಯೋಜನೆ ಮಾಡಬಹುದು. ಇವಿಷ್ಟು ಸಾಲಿಲ್ಲವಾದ್ರೆ ಕೇಂದ್ರದಿಂದ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನ ಕೂಡ ನಿಯೋಜನೆ ಮಾಡೋದಕ್ಕೆ ನೀವು ಸರ್ಕಾರದಿಂದ ಪತ್ರ ಬರೆದ್ರೆ ಅಲ್ಲಿಂದ ನಿಯೋಜನೆ ಮಾಡ್ತಾರೆ. ಇವಿಷ್ಟು ಕೂಡ ಸಾಲದೆ ಹೋದರೆ ಮತ್ತಷ್ಟು ಫೋರ್ಸ್ ಗಳನ್ನ ಕೂಡ ಕರೆಸಿ ಪಥಸಂಚಲನವನ್ನ ಮಾಡಿಯೇ ತೀರ್ತೇವೆ ಅನ್ನೋ ಒಂದು ವಾದವನ್ನ ಹಿರಿಯ ವಕೀಲರಾದಂತಹ ಅರುಣ್ ಚಾಮ್ ಅವರು ಏನ್ ಮಂಡಿಸಿದ್ರು, ಕೇವಲ ವಾದ ಮಂಡನೆಗೆ ಮಾತ್ರ ಸೀಮಿತವಾಗದೆ ಇವತ್ತು ಆ ವಾದವನ್ನ ಪೆಟಿಷನ್ ಮುಖಾಂತರ, ಅರ್ಜಿಯ ಮುಖಾಂತರ ಕೋರ್ಟ್ ಗಮನಕ್ಕೆ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಈ ಒಂದು ವಿಚಾರಣೆ ನಿಗದಿ ಆಗಿದ್ರು ಕೂಡ ಇದನ್ನ ಕೋರ್ಟ್ ಪರಿಗಣಿಸಬೇಕು. ಒಂದು ವೇಳೆ ಸರ್ಕಾರಕ್ಕೆ ತಾಕೀತು ಮಾಡಿದರೆ ಇಲ್ಲ, ಭದ್ರತೆಯನ್ನ ಕೊಡಲೇಬೇಕು, ಯಾವ ಜಿಲ್ಲೆಗಳಿಂದ ಕರೆಸಿಕೊಂಡಾದ್ರೂ ಬೇಕಾದ್ರೆ ಭದ್ರತೆಯನ್ನ ಕೊಡಬೇಕು ಅನ್ನೊಂದು ಸೂಚನೆಯನ್ನ ಕೊಟ್ಟಾಗ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಮರುಪ್ರಶ್ನೆ ಮಾಡುವಂತಿಲ್ಲ, ಬದಲಾಗಿ ಅಪೀಲ್ ಹೋಗುವಂತ ಚಾನ್ಸಸ್ ಮಾತ್ರ ಇರುವಂತದ್ದು. ಇಲ್ಲಿಗೆ ವಾದದಲ್ಲಿದ್ದಂತ ಮಾತುಗಳು ಈಗ ಪೆಟಿಷನ್ ಮುಖಾಂತರ, ಅರ್ಜಿಯ ಮುಖಾಂತರ ಹೈಕೋರ್ಟ್ ತಲುಪಿರೋದ್ರಿಂದ ಈ ಆದೇಶದ ಮೇರೆಗೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅದನ್ನ ಈಗ ಸರ್ಕಾರ ಹಾಗೂ ಗೃಹ ಇಲಾಖೆ ನಿರ್ಧಾರ ಮಾಡಬೇಕಾಗಿರುವಂತದ್ದು. ಅರ್ಜಿಯ ವಿಚಾರಣೆಯ ನಂತರ ಒಂದು ವೇಳೆ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಆ ಸಂದರ್ಭಕ್ಕೆ ಎಷ್ಟು ಪೊಲೀಸನ್ನ ನಿಯೋಜನೆ ಮಾಡಬೇಕು, ರೂಟ್ ಮ್ಯಾಪ್ ಏನಿರಬೇಕು, ಸೆಕ್ಯೂರಿಟಿ ಮಾರ್ಗ ಯಾವ ರೀತಿ ಇರಬೇಕು, ಎಲ್ಲಿಯೂ ಕಿರಿಕಿರಿ ಆಗದಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು, ಇವಿಷ್ಟು ಆದ ನಂತರ ಒಂದಿಷ್ಟು ಕೋಡ್ ಆಫ್ ಕಾಂಡಕ್ಟ್ ಅನ್ನ ಈ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗುವಂತ ಅಷ್ಟು ಜನರಿಗೆ ಅಥವಾ ಆಯೋಜಕರಿಗೆ ನೀಡಲಾಗುತ್ತೆ. ಅದನ್ನ ಪಾಲಿಸದೇ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೇವೆ ಅಂತ ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ನೀಡಬೇಕಾಗುತ್ತೆ. ಇದಿಷ್ಟು ನೆಕ್ಸ್ಟ್ ಸ್ಟೇಜ್ ಆಗಿರೋದ್ರಿಂದ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡ ನಂತರ ಅನುಮತಿಯನ್ನ ನೀಡಲಾಗುತ್ತಾ ಇಲ್ವಾ, ಒಂದು ವೇಳೆ ಅನುಮತಿ ನೀಡಲಾಗದಿದ್ರೆ ಸಿಆರ್ಪಿಎಫ್ ಅನ್ನ ನಿಯೋಜನೆ ಯಾವ ರೀತಿ ಮಾಡಬೇಕು, ಯಾರು ಪತ್ರ ಬರಬೇಕು ಅನ್ನೋ ವಿಚಾರವನ್ನು ಕೂಡ ಇವತ್ತು ನಿರ್ಧಾರ ಮಾಡಿ ಸಂಜೆ ಒಳಗಡೆ ಆರ್ಡರ್ಸ್ ಪಾಸ್ ಮಾಡುವಂತ ಚಾನ್ಸಸ್ ಇರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ತಡೆ ನೀಡುವ ಪ್ರಯತ್ನವನ್ನ ಮಾಡ್ತಿರೋ ವಿಚಾರದಲ್ಲಿ ಆರ್ಎಸ್ಎಸ್ ಕಡೆಯಿಂದ ಇದೀಗ ಮತ್ತೊಂದು ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಭದ್ರತಾ ಕಾರಣವನ್ನ ಜಿಲ್ಲಾಡಳಿತ ನೀಡ್ತಾ ಇದೆ. 2-3 ಸಂಘಟನೆಗಳು ಒಟ್ಟಿಗೆ ಪಥಸಂಚಲನ ನಡೆಸಲಿಕ್ಕೆ ಅನುಮತಿ ಕೇಳಿರೋದ್ರಿಂದ ಕಾನೂನು ಸುವ್ಯವಸ್ಥೆಯಲ್ಲಿ ಒಂದಷ್ಟು ಅಡ್ಡಿ ಆತಂಕಗಳಿದೆ ಅನ್ನೋ ಕಾರಣವನ್ನ ಲೋಕಲ್ ಅಡ್ಮಿನಿಸ್ಟ್ರೇಷನ್ ನೀಡ್ತಾ ಇದೆ. ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಆರ್ಎಸ್ಎಸ್ ಇದೀಗ ಹೊಸದೊಂದು ಅರ್ಜಿಯನ್ನ ಸಲ್ಲಿಸಿದೆ. ಕಾನೂನು ಸುವ್ಯವಸ್ಥೆ ಆತಂಕ ಇದ್ರೆ ಕೇಂದ್ರದಿಂದ ಭದ್ರತಾ ವ್ಯವಸ್ಥೆಯನ್ನ ಮಾಡಿಸಿ, ಕೇಂದ್ರ ಸರ್ಕಾರವನ್ನು ವಿಚಾರಣೆಯ ಭಾಗವಾಗಿಸಿ ಅಂತ ಹೇಳಿ ಅರ್ಜಿಯಲ್ಲಿ ಮನವಿ ಮಾಡಿದ ಆರ್ಎಸ್ಎಸ್ ಕಾನೂನು ಸುವ್ಯವಸ್ಥೆ ನೆಪ ನೀಡಿ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಚಿತ್ತಾಪುರದ ತಹಶೀಲ್ದಾರ್ ಇವತ್ತು ಮಧ್ಯಾಹ್ನ 2:30ಕ್ಕೆ ಇದರ ವಿಚಾರಣೆ ನಡೆಯಲಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು. ಅಭಿಷೇಕ್, ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲೇನೆ ಆರ್ಎಸ್ಎಸ್ ಪರ ವಕೀಲರಾದ ಅರುಣ್ ಚಾಮ್ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರು.
ನೀವು ಕಾನೂನು ಸುವ್ಯವಸ್ಥೆ ಅಂತ ನೆಪ ನೀಡೋ ಹಾಗಿದ್ರೆ ಕೇಂದ್ರದಿಂದ ಪಡೆ ತರಿಸಿ ಅಂತ ಹೇಳಿ. ಇದು ಕೇವಲ ಬಾಯಿ ಮಾತಿನ ಹೇಳಿಕೆ ಆಗಿಲ್ಲ, ಸಪರೇಟ್ ಅರ್ಜಿಯ ಸಲ್ಲಿಕೆ ಆಗಿದೆ ಇದೀಗ. ಖಂಡಿತವಾಗಿ ಸ್ಮಿತಾ, ಇಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಅಡ್ಡಿಪಡಿಸಬೇಕು, ನಿಲ್ಲಿಸಬೇಕು ಅಂತ ಕಾನೂನಾತ್ಮಕವಾದಂತ ರೀತಿಯಲ್ಲಿ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಅಂತ ಏನ್ ಸರ್ಕಾರ ಅನ್ಕೊಂಡಿತ್ತು, ಈ ಸದ್ದ ಮಟ್ಟಿಗೆ ಅವರಿಗೆ ಬಂದಿರುವಂತ ಮೊದಲನೇ ಅಡ್ಡಗಾಲ ಏನು ಅಂದ್ರೆ, ಒಂದು ವೇಳೆ ಸೆಕ್ಯೂರಿಟಿ ಕನ್ಸರ್ನ್ ಆಗಿತ್ತು ಅಂದ್ರೆ ರಾಜ್ಯದ ಪೊಲೀಸರಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದೆ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಇದೆ. ಇದನ್ನ ಹೊರತುಪಡಿಸಿ ಸಿಎಆರ್ ಇರ್ಬೋದು, ಡಿಆರ್ ಇರ್ಬೋದು, ಇವರನ್ನ ಕೂಡ ನಿಯೋಜನೆ ಮಾಡಬಹುದು. ಇವಿಷ್ಟು ಸಾಲಿಲ್ಲವಾದ್ರೆ ಕೇಂದ್ರದಿಂದ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅನ್ನ ಕೂಡ ನಿಯೋಜನೆ ಮಾಡೋದಕ್ಕೆ ನೀವು ಸರ್ಕಾರದಿಂದ ಪತ್ರ ಬರೆದ್ರೆ ಅಲ್ಲಿಂದ ನಿಯೋಜನೆ ಮಾಡ್ತಾರೆ. ಇವಿಷ್ಟು ಕೂಡ ಸಾಲದೆ ಹೋದರೆ ಮತ್ತಷ್ಟು ಫೋರ್ಸ್ ಗಳನ್ನ ಕೂಡ ಕರೆಸಿ ಪಥಸಂಚಲನವನ್ನ ಮಾಡಿಯೇ ತೀರ್ತೇವೆ ಅನ್ನೋ ಒಂದು ವಾದವನ್ನ ಹಿರಿಯ ವಕೀಲರಾದಂತ ಅರುಣ್ ಶಾಮ್ರವರು ಏನ್ ಮಂಡಿಸಿದ್ರು, ಕೇವಲ ವಾದ ಮಂಡನೆಗೆ ಮಾತ್ರ ಸೀಮಿತವಾಗದೆ ಇವತ್ತು ಆ ವಾದವನ್ನ ಪೆಟಿಷನ್ ಮುಖಾಂತರ, ಅರ್ಜಿಯ ಮುಖಾಂತರ ಕೋರ್ಟ್ ಗಮನಕ್ಕೆ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿರುವಂತದ್ದು. ಮಧ್ಯಾಹ್ನ 2:30ಕ್ಕೆ ಈ ಒಂದು ವಿಚಾರಣೆ ನಿಗದಿ ಆಗಿದ್ರು ಕೂಡ ಇದನ್ನ ಕೋರ್ಟ್ ಪರಿಗಣಿಸಬೇಕು. ಒಂದು ವೇಳೆ ಸರ್ಕಾರಕ್ಕೆ ತಾಕೀತು ಮಾಡಿದರೆ ಇಲ್ಲ, ಭದ್ರತೆಯನ್ನ ಕೊಡಲೇಬೇಕು, ಯಾವ ಜಿಲ್ಲೆಗಳಿಂದ ಕರೆಸಿಕೊಂಡಾದ್ರೂ ಬೇಕಾದ್ರೆ ಭದ್ರತೆಯನ್ನ ಕೊಡಬೇಕು ಅನ್ನೊಂದು ಸೂಚನೆಯನ್ನ ಕೊಟ್ಟಾಗ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಮರುಪ್ರಶ್ನೆ ಮಾಡುವಂತಿಲ್ಲ, ಬದಲಾಗಿ ಅಪೀಲ್ ಹೋಗುವಂತ ಚಾನ್ಸಸ್ ಮಾತ್ರ ಇರುವಂತದ್ದು. ಇಲ್ಲಿಗೆ ವಾದದಲ್ಲಿದ್ದಂತ ಮಾತುಗಳು ಈಗ ಪೆಟಿಷನ್ ಮುಖಾಂತರ, ಅರ್ಜಿಯ ಮುಖಾಂತರ ಹೈಕೋರ್ಟ್ ತಲುಪಿರೋದ್ರಿಂದ ಈ ಆದೇಶದ ಮೇರೆಗೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯೋದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಅದನ್ನ ಈಗ ಸರ್ಕಾರ ಹಾಗೂ ಗೃಹ ಇಲಾಖೆ ನಿರ್ಧಾರ ಮಾಡಬೇಕಾಗಿರುವಂತದ್ದು. ಅರ್ಜಿಯ ವಿಚಾರಣೆಯ ನಂತರ ಒಂದು ವೇಳೆ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಆ ಸಂದರ್ಭಕ್ಕೆ ಎಷ್ಟು ಪೊಲೀಸನ್ನ ನಿಯೋಜನೆ ಮಾಡಬೇಕು, ರೂಟ್ ಮ್ಯಾಪ್ ಏನಿರಬೇಕು, ಸೆಕ್ಯೂರಿಟಿ ಮಾರ್ಗ ಯಾವ ರೀತಿ ಇರಬೇಕು, ಎಲ್ಲಿಯೂ ಕಿರಿಕಿರಿ ಆಗದಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು, ಇವಿಷ್ಟು ಆದ ನಂತರ ಒಂದಿಷ್ಟು ಕೋಡ್ ಆಫ್ ಕಾಂಡಕ್ಟ್ ಅನ್ನ ಈ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗುವಂತ ಅಷ್ಟು ಜನರಿಗೆ ಅಥವಾ ಆಯೋಜಕರಿಗೆ ನೀಡಲಾಗುತ್ತೆ. ಅದನ್ನ ಪಾಲಿಸದೇ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೇವೆ ಅಂತ ಪೊಲೀಸರು ಕೂಡ ಒಂದು ಮಾಹಿತಿಯನ್ನು ನೀಡಬೇಕಾಗುತ್ತೆ. ಇದಿಷ್ಟು ನೆಕ್ಸ್ಟ್ ಸ್ಟೇಜ್ ಆಗಿರೋದ್ರಿಂದ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡ ನಂತರ ಅನುಮತಿಯನ್ನ ನೀಡಲಾಗುತ್ತಾ ಇಲ್ವಾ, ಒಂದು ವೇಳೆ ಅನುಮತಿ ನೀಡಲಾಗದಿದ್ರೆ ಸಿಆರ್ಪಿಎಫ್ ಅನ್ನ ನಿಯೋಜನೆ ಯಾವ ರೀತಿ ಮಾಡಬೇಕು, ಯಾರು ಪತ್ರ ಬರಬೇಕು ಅನ್ನೋ ವಿಚಾರವನ್ನು ಕೂಡ ಇವತ್ತು ನಿರ್ಧಾರ ಮಾಡಿ ಸಂಜೆ ಒಳಗಡೆ ಆರ್ಡರ್ಸ್ ಪಾಸ್ ಮಾಡುವಂತ ಚಾನ್ಸಸ್ ಇರುವಂತದ್ದು. ಸ್ಮಿತಾ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಪಾಲಿಸಲಾಗಿದ್ಯಾ, ಎಂಪ್ಲಾಯಿಗಳ ವೆಲ್ಫೇರ್ ಅನ್ನ ಪರಿಗಣಿಸಲಾಗಿದ್ಯಾ, ಅವರು ಡ್ಯೂಟಿಗೆ ಸೇರಿದಾಗ ಇದ್ದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಅಮೆಂಡ್ ಮಾಡಿದ ನಂತರ ಅದು ಗೆಜೆಟ್ ನಲ್ಲಿ ಬಂದಿದ್ಯಾ, ಇವಿಷ್ಟು ಟೆಕ್ನಿಕಲ್ ಫಾರ್ಮ್ಯಾಲಿಟಿಗಳನ್ನ ಗಮನಿಸಿದ ನಂತರವಷ್ಟೇ ಈ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬಹುದಾ ಇಲ್ವಾ ಅಂತ ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕಾಗುತ್ತೆ, ಅವರ ಇಲಾಖೆಗಳು ನಿರ್ಣಯ ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಈ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಿಲ್ಲವಾದರೆ ಖಂಡಿತವಾಗಿಯೂ ಮತ್ತೊಂದು ಹಂತದಲ್ಲಿ ಸರ್ಕಾರಕ್ಕೆ ಮುಖಭಂಗವಾಗುವಂತ ಅಷ್ಟು ಸಾಧ್ಯತೆಗಳನ್ನ ಈ ಹಂತದಲ್ಲಿ ನೋಡ್ತಾ ಇದ್ದೇವೆ. ಸ್ಮಿತಾ, ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಇದೆ, ಸಂಪರ್ಕದಲ್ಲಿರಿ ಅಭಿಷೇಕ್.